ಹಾಲು ಕುಡಿಯೋದ್ರಿಂದ ದಪ್ಪ ಆಗೋದಾಗಿದ್ದಿದ್ರೆ ಬೆಕ್ಕ್ಯಾಕೆ ಇಷ್ಟು ವರ್ಷದಿಂದ ಹಾಗೇ ಇರಬೇಕಿತ್ತು. ವಾಕಿಂಗ್ ಮಾಡೋದ್ರಿಂದ ಮೈ ಚರ್ಬಿ ಕಮ್ಮಿ ಆಗೋದಾದರೆ ಆನೆ ಇಷ್ಟೊತ್ತಿಗೆ ಯಾವಾಗೋ ಸಣ್ಣ ಆಗಬೇಕಿತ್ತು. ಸ್ವಿಮ್ಮಿಂಗ್ ಮಾಡೋದ್ರಿಂದ ಮೈ ಸ್ಲಿಮ್ ಆಗೋದಾದರೆ ತಿಮಿಂಗ್ಲ ವೇಲೆಲ್ಲ ಇಷ್ಟೊತ್ತಿಗೆ ಫುಲ್ ಸಣ್ಣ ಇರಬೇಕಿತ್ತು. ಬೆಳಗ್ಗೆ 4:15ಗೆ 4 ಗಂಟೆಗೆ ಎದ್ದೊಳ್ಳೋದ್ರಿಂದ ಶ್ರೀಮಂತರಾಗಿ ಮನೆ ಸಮೃದ್ಧಿ ಆಗೋದಾಗಿದ್ದಿದ್ರೆ ಪೇಪರ್ ಹಾಕೋರು ಹಾಲು ಹಾಕೋರೆಲ್ಲ ಈಗ BMW ಕಾರಲ್ಲಿ ಓಡಾಡಬೇಕಿತ್ತು. ಜಾಸ್ತಿ ಇದನ್ನೆಲ್ಲ ಹಾಕ್ಕೊಂಡು ತಲೆ ಕೆಡಿಸ್ಕೊಳ್ದೆ ನೀವು ಹೇಗಿದ್ದೀರ ಹಾಗಿರಿ, ಖುಷಿಯಾಗಿರಿ ಸಾಕು. कोई ना बिर कोई ना ఏం చేయదు బారా మసాలా అంత గుండెకాడ బారా మసాలా చేయదు కూడా ఎరకుండా లేదులే కొయ్ ನಮ್ಮ ಪಕ್ಷದ ಇಷ್ಟೇನು ನಡೆಸಕತ್ತೀವಿ. ರಾಜ್ಯ ಸರ್ಕಾರದ ನಿಯಮ ವಿರುದ್ಧ పెద్దమ్మకు పంపిద్దామಾ ಸರ್ಕಾರ ಉಳಿತೋ ಬಿಡುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗಿರೋ ಅವರ ಸರ್ಕಾರದಿಂದ ಸಿಎಂ ಕುರ್ಚಿ ಬಿಟ್ಟ ಅಂತಂದ್ರೆ 2 ತಿಂಗಳೊಳಗೆ ಅವ್ರ ಸರ್ಕಾರ ಕೆಳಗಿರ್ತೈತಿ, ನಮ್ಮ ಸರ್ಕಾರ ಕೂತೈತಿ, ಸಿಎಂ ನಾನು ಆಗ್ತೀನಿ ಅಂತ ಹೇಳ್ಬೋದು. టమాటా అయిపోయిందా? నెక్స్ట్ క్యారెట్ క్యారెట్ కట్ చేయి. నెక్స్ట్ బర మసాలా ಇನ್ನೊಬ್ಬರನ್ನ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಒಬ್ಬರು ನೋಡಿದ್ರೆ ಮತ್ತೊಂದು ಸಲ ಅವ್ರನ್ನ ನೋಡಿದಾಗ ಅವ್ರು ನಮ್ಮನ್ನು ಇಷ್ಟಪಡಬೇಕು. ಹಾಗಂತ ಇಲ್ಲಿ ಆ್ಯಕ್ಟ್ ಮಾಡೋದು ಬೇಕಾಗಿಲ್ಲ, ಒಳ್ಳೆಯವರಾಗಿರ್ಬೇಕು ಅಷ್ಟೇ. ಒಂದು ಮರದ ಮೇಲೆ ಜೇನುಹುಳು ಜೇನುಗೂಡನ್ನ ಕಟ್ತಿತ್ತಂತೆ. ಅದನ್ನ ದೂರದಿಂದ ಒಂದು ಕೋತಿ ಕೂತ್ಕೊಂಡು ನೋಡ್ತಿತ್ತಂತೆ. ಪ್ರತಿ ದಿನ ಸುತ್ತಮುತ್ತ ಇರುವಂತ ಎಲ್ಲಾ ಹೂಗಳನ್ನ ಹುಡುಕಿ ಅದರಲ್ಲಿರುವಂತ ರಸನ ತಂದು ಜೇನುಗೂಡನ್ನ ಕಟ್ತಾ ಇತ್ತು. ಸುಮಾರು 15ರಿಂದ 30 ದಿನ ಆಗುತ್ತೆ, ಜೇನುಗೂಡು ಪೂರ್ತಿ ಆಗುತ್ತೆ. ಕೆಳಗಡೆ ಒಬ್ಬ ಮನುಷ್ಯ ಬರ್ತಾನೆ, ಜೇನ್ನ ನೋಡ್ತಾನೆ, ಹೊಗೆ ಹಾಕ್ತಾನೆ, ಜೇನ್ನ ಬಿಡಿಸ್ಕೊಂಡು ಹೋಗ್ತಾನೆ. ಆ ಕಡೆ ಕುತ್ಕೊಂಡು ನೋಡ್ತಿದ್ದಂತ ಕೋತಿ ಜೇನುಹುಳನ ನೋಡಿ ಜೋರಾಗಿ ನಗಾಡ್ತಿತ್ತಂತೆ. ಅವಾಗ ಜೇನುಹುಳು ಕೋತಿ ಮೂತಿಗೊಂದು ಮುತ್ತು ಕೊಟ್ಟು ಹೇಳುತ್ತಂತೆ, 1 ಸಲ ಅಲ್ಲ 2 ಸಲ ಅಲ್ಲ, ಎಷ್ಟು ಸಲ ಕಿತ್ಕೊಂಡು ಹೋದ್ರು ಮತ್ತೆ ಜೇನುಗೂಡನ್ನ ಕಟ್ಟುವಂತ ತಾಕತ್ತು ಸ್ಕಿಲ್ಲು ನನ್ನ ಹತ್ರ ಇದೆ ಅಂತ. ಕೋತಿ ಮೂತಿ ದಪ್ಪ ಆಗುತ್ತೆ, ಜಾಗ ಖಾಲಿ ಮಾಡುತ್ತೆ. ಸೊ ದ ಮಾರಲ್ ಆಫ್ ದ ಸ್ಟೋರಿ ಇಸ್, ನಿಮ್ ಮನೇಲಿರೋ ಚಿನ್ನನ ಒಬ್ಬ ಕಳ್ಳ ಬಂದು ಕತ್ಕೊಂಡು ಹೋಗ್ಬೋದು. ನಿಮ್ಮ ಹತ್ರ ಇರೋ ಆಸ್ತಿನ ನಿಮ್ ಸಂಬಂಧಿಕರು ನಿಮ್ಮಿಂದ ಕಿತ್ಕೊಂಡು ಹೋಗ್ಬೋದು. ಆದ್ರೆ ನಿನ್ನ ಹತ್ರ ಇರುವಂತ ವಿದ್ಯೆ, ಬುದ್ಧಿ, ಸ್ಕಿಲ್ ಸೆಟ್ ನ ಯಾರ ಕೈಲೂ ಕಿತ್ಕೊಂಡು ಹೋಗಲ್ಲ, ಹೊತ್ಕೊಂಡು ಹೋಗಲ್ಲ. ಬೈ ದ ವೇ, ಇದು ಕಥೆ ಅಲ್ಲ, ನನ್ನ ಲೈಫಲ್ಲಿ ನಡೆದಿರೋದು. ಅರ್ಥ ಆಯ್ತು ಅನ್ಕೊಂತೀನಿ. ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಈ ತರ ವಿಡಿಯೋಗಳನ್ನ ನೋಡ್ಬೇಕು ಅನ್ಸಿದ್ರೆ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಬಟ್ ಒಂದೇನಂದ್ರೆ, ನಾವು ಜೀವನದಲ್ಲಿ ನಮ್ಮ ಬಗ್ಗೆ ಹೆಚ್ಚಾಗಿ ಚಿಂತನೆ ಮಾಡ್ಬೇಕಷ್ಟೇ ಹೊರತು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಕು ಅಲ್ವಾ? ಸೊ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿದ್ರೆ, ನಮ್ಮ ಬಗ್ಗೆ ನಾವು ಏನೇನು ಯೋಚನೆ ಮಾಡಬೇಕು, ನಮ್ಮ ಸುತ್ತಮುತ್ತ ಇರೋರು ಚೆನ್ನಾಗಿರ್ಬೇಕು. ಸೊ ನಮ್ಮ ಕೆಲಸ ಏನಿದೆ ಅದನ್ನ ನೋಡ್ಕೊಂಡು ಬೇರೆಯವ್ರ ಕೆಲಸ ಬೇಡ, ಬೇರೆಯವ್ರ ಬಗ್ಗೆ ಮಾತು ಬೇಡ. ಬೇರೆಯವ್ರ ಬಗ್ಗೆ ಏನ್ ಮಾತಾಡ್ಬೇಕು ಅಂದ್ರೆ, ಅವ್ರೇನಾದ್ರು ಒಳ್ಳೇದ್ ಮಾಡಿದಾಗ ಅವ್ರ ಬಗ್ಗೆ ಖುಷಿ ಪಡೋಣ. ಅವ್ರೇನಾದ್ರು ಕೆಟ್ಟದ್ మాట్లాడిದಾಗ ಕೆಟ್ಟದ್ యోచన ಮಾಡೋದು ಬೇಡ, ಅವ್ರಿಗೂ ఒళ్ళేదాగ్లి యోచన ಮಾಡೋಣ. నా లైఫ్ గురించి చెప్పాలంటే ఏమీ లేకుండా స్టార్ట్ చేశాను లైఫ్. అదే నాకు ప్లస్ పాయింట్. 0 నుంచి స్టార్ట్ చేశాను. నేను పోగొట్టుకోడానికి ఏమీ లేదు. అంటే ఏమొస్తేనో ప్లస్సే నాకు. అది చాలా అదృష్టం. అది ఎలా వచ్చింది మీకు ఇంత పాజిటివ్ అవుట్లుక్? అంటే యూజువలీ ఎంత పైకి వచ్చాక ఏదో ఒక చేదు జ్ఞాపకం మిగిలిపోతుంది. నేను ఇంత కష్టపడ్డానే, అప్పుడు నాకైన కష్టం అని. అలా ఎప్పుడు మిగిలేదా మీకు? లేదు. ఇప్పుడు చూడండి, నేను ఒకసారి ఒక షూటింగ్ వెళ్ళాను. అసిస్టెంట్ డైరెక్టర్ గాను ఏమో ఉండే టైంలో ఇలా ప్లేట్ తీసుకొని పోయి పెడితే ఆ ప్రొడక్షన్ బాయ్ ఇలా చూసి, ఏ పోరా భోజనం లేదు అని చెప్పారు. అదే ప్రొడక్షన్ బాయ్ నేను హీరోగా వర్క్ చేసే ఫిలింలోనూ చేశారు. నేను ఆయనకు అదే రెస్పెక్ట్ ఇస్తాను. బికాజ్ ఎందుకంటే ఆ టైంలో నా పరిస్థితి ఎలా ఉంది, అందుకే అతను అలా బిహేవ్ చేశాడు. ఇప్పుడు నేను అప్పుడు నువ్వు ఇలా చేసావు కదా, నేను ఇప్పుడు చూపిస్తాను అంటే అది అర్థమే లేదు. నాకెవరో ఒక జర్నలిస్ట్ చాలా బాగా చెప్పారు, ద బిట్టర్నెస్ ఆఫ్ ఎ పర్సన్ షుడ్ మేక్ హిమ్ ఎ బెటర్ పర్సన్, నాట్ ఎ బిట్టర్ పర్సన్ అని. ఆ బిట్టర్నెస్ పెట్టుకుంటే నేను బిట్టర్ అయిపోతాను, సమాజాన్ని బిట్టర్ చేసేస్తాను. ನನ್ನಿಂದ ನಿನಗೇನ್ ಬೇಕು? ನೀವೇ ಬೇಕು ಸರ್. ಯಾವತ್ತು ಯಾರ ಹತ್ರನೂ ಹೋಗಿ ಏನೊಂದು ಬೇಡದ ಕ್ರಿಯೆ ಅಲ್ವಂತೆ, ಅವ್ರು ಯಾವತ್ತು ಕೊಟ್ಟ ಕ್ರಿಯೆ ಅಂತೆ. ಅದಕ್ಕೇನೆ ಆಕಾಶದೊಳದ ಕೈಯೆಳೆದು ಪ್ರೀತಿ ಹಂಚಿರುವ ಜೊತೆಗೆ